ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 25 ರಿಂದ ಡಿಸೆಂಬರ್ 31 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಕೃತ್ತಿಕಾ ನಕ್ಷತ್ರದಿಂದ ಮಖ ನಕ್ಷತ್ರದವರೆಗೆ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು 11ನೇ ಮನೆಯಲ್ಲಿರುವುದರಿಂದ ಕಳೆದ ಬಾರಿಯಿಂದ ಕೀಲು ನೋವು ಅಥವಾ ಬೆನ್ನು ನೋವಿನಿಂದ ತೊಂದರೆಗೊಳಗಾಗಿರುವ ಈ ರಾಶಿ ಚಕ್ರದ ಹಿರಿಯರು ಸರಿಯಾದ ಆಹಾರ ಕ್ರಮದ ಪರಿಣಾಮವಾಗಿ ಆರೋಗ್ಯದಲ್ಲಿ ಸುಧಾರಿಸುತ್ತಾರೆ. ಈ ವಾರ ನೀವು ಆರ್ಥಿಕ ಜೀವನದಲ್ಲಿ ಅದೃಷ್ಟಶಾಲಿಯಾಗುತ್ತೀರಿ. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಲು ಬಯಸಿದರೆ ಮೊದಲು ನೈಜತೆಯನ್ನು ನಿರ್ಣಯಿಸಿ ಮತ್ತು ನಂತರ ಮಾತ್ರ ಹೂಡಿಕೆ ಮಾಡಿ. ಇಲ್ಲವಾದರೆ ನಿಮ್ಮ ಹಣ ಸಿಕ್ಕಿಬೀಳಬಹುದು. ವಾರದ ಜಾತಕದ ಪ್ರಕಾರ ಈ ರಾಶಿಯ ಜನರು ಈ ವಾರ ತಮ್ಮ ಕುಟುಂಬ ಜೀವನದಲ್ಲಿ ಅಪಾರ ಸಂತೋಷವನ್ನು ಪಡೆಯುತ್ತಾರೆ. ಈ ಸಮಯದಲ್ಲಿ ನೀವು ಕುಟುಂಬ ಸದಸ್ಯರ ನಡುವಿನ ಎಲ್ಲಾ ರೀತಿಯ ವಿರೋಧಾಭಾಸಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ. ಇದರಿಂದ ನಿಮ್ಮ ಪೋಷಕರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 10ನೇ ಮನೆಯಲ್ಲಿರುವುದರಿಂದ ಸರ್ಕಾರಿ ಉದ್ಯೋಗಗಳೊಂದಿಗೆ ಸಂಬಂಧ ಹೊಂದಿರುವ ಈ ರಾಶಿಯವರು ಈ ವಾರ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಜೊತೆಗೆ ಅಪೇಕ್ಷಿತ ವರ್ಗಾವಣೆಯನ್ನು ಪಡೆಯುವ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ವಾರ ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಕಷ್ಟವಾಗಬಹುದು. ವಿಶೇಷವಾಗಿ ವಾರದ ಮಧ್ಯಭಾಗವು ನಿಮ್ಮ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳನ್ನು ತರುತ್ತದೆ. ಈ ಕಾರಣದಿಂದಾಗಿ ನೀವು ಯಾವುದೇ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸಲು ವಿಫಲರಾಗುತ್ತೀರಿ. ಕಚೇರಿಯ ವಾತಾವರಣ ತುಂಬಾ ಚೆನ್ನಾಗಿರಲಿದೆ. ಈ ಅವಧಿಯಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. ನೀವು ನಿರುದ್ಯೋಗಿಗಳಾಗಿದ್ದರೆ ಹಾಗೂ ಇತ್ತೀಚೆಗೆ ದೊಡ್ಡ ಕಂಪನಿಯಲ್ಲಿ ಉದ್ಯೋಗಕ್ಕಾಗಿ ಸಂದರ್ಶನವನ್ನು ನೀಡಿದ್ದರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಈ ವಾರ ಉತ್ತಮವಾಗಿರಲಿದೆ. ನಿಮ್ಮ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರಲಿದೆ. ಈ 7 ದಿನಗಳು ನಿಮಗೆ ಹಣದ ವಿಷಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ವಾರದ ಕೊನೆಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು. ನೀವು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಿರಿ. 11ರಲ್ಲಿ ರಾಹು ಧನಲಾಭ ಕೊಡುತ್ತಾನೆ. 10ನೇ ಮನೆಯ ಶನಿ ತಟಸ್ಥ ವ್ಯಯಸ್ಥಾನದಲ್ಲಿ ಇರುವ ಗುರುವಿನಿಂದ ಒಳ್ಳೆಯ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ. 5ರ ಕೇತುವಿನಿಂದ ವಿದ್ಯಾ ಹಿನ್ನಡೆ ಇದೆ. ವೃತ್ತಿಸ್ಥಾನ ಭದ್ರವಾಗಿದೆ. ರಾಹುವಿನಿಂದ ಹಣದ ಹರಿವು ಉತ್ತಮವಾಗಿದೆ. ಯಾವುದೇ ಜಗಳ ವಾಗ್ವಾದ ಕಿರಿಕಿರಿ ಇಲ್ಲದೆ ಈ ವಾರ ಕಳೆಯುತ್ತದೆ. ನಿಗದಿತ ಈವೆಂಟ್ಗಳನ್ನು ಸರಿಯಾದ ಆವರ್ತನಗಳಲ್ಲಿ ಸಕ್ರಿಯಗೊಳಿಸುವ ಮೂಲಕ ಸಾಗಣೆಗಳು ಸಮಯದ ಮೂಲಕ ಪ್ರಗತಿಯಲ್ಲಿವೆ. ಇದರ ಮೊದಲ ಘಟನೆಯು ಕರ್ಕಾಟಕದಲ್ಲಿ ಹುಣ್ಣಿಮೆಯಾಗಿರುತ್ತದೆ. ಅದು ತನ್ನದೇ ಆದ ಕರ್ಕ ರಾಶಿಯಲ್ಲಿ ಉದಯಿಸುವುದರಿಂದ ನಿಮ್ಮ ನೆಲೆಯ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನವೀಕರಣಗಳು, ಸ್ಥಳಾಂತರಗಳು ಅಥವಾ ಇತರ ಕುಟುಂಬ ಘಟನೆಗಳಿಗೆ ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ. ಈ ಆಕಾಶ ಘಟನೆಯು ಉತ್ತುಂಗಕ್ಕೇರಿದ ಭಾವನೆಗಳನ್ನು ಮತ್ತು ಅವುಗಳ ಬೇರುಗಳಿಗೆ ಆಳವಾದ ಸಂಪರ್ಕವನ್ನು ಪ್ರಚೋದಿಸುತ್ತದೆ. ಈ ಬೆಳೆಯುತ್ತಿರುವ ಚಂದ್ರನು ನಿಮ್ಮ ಹಿರಿಯರ ಅಗತ್ಯಗಳನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ನೀವು ಅವರ ಅಗತ್ಯತೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಈ ಹುಣ್ಣಿಮೆಯು ಕುಟುಂಬ ಸಭೆಗಳು, ಆಚರಣೆಗಳು ಮತ್ತು ಸ್ನೇಹಿತರೊಂದಿಗೆ ಚಿಟ್ಟಚಾಟ್ ಅನ್ನು ಸಹ ತೋರಿಸುತ್ತದೆ. ಧನು ರಾಶಿಯಲ್ಲಿ ಬುಧದ 27ನೇ ಮೀನದಲ್ಲಿ ನೆಪ್ಚೂನ್, ಇದು ನಿಮ್ಮ ಭಾವನೆಗಳನ್ನು ಮತ್ತಷ್ಟು ಪ್ರಚೋದಿಸುತ್ತದೆ. 2 ಚಿಹ್ನೆಗಳು ಆಧ್ಯಾತ್ಮಿಕ ಅಗತ್ಯಗಳನ್ನು ಸೂಚಿಸುತ್ತವೆ. ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಹೋಗಲು ಅನೇಕ ಅವಕಾಶಗಳಿವೆ. ಅದು ನಿಮಗೆ ಜ್ಞಾನವನ್ನು ನೀಡುತ್ತದೆ. ಧನು ರಾಶಿಯಲ್ಲಿ ಬುಧದ ನೇರ ಸಂವಹನ ಶೈಲಿ ಮತ್ತು ಮೀನದಲ್ಲಿ ನೆಪ್ಚೂನ್ನ ಹೆಚ್ಚು ತಪ್ಪಿಸಿಕೊಳ್ಳುವ ಸ್ವಭಾವದ ನಡುವಿನ ಘರ್ಷಣೆಯಿಂದಾಗಿ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಬುಧವು ಈಗಾಗಲೇ ಹಿಮ್ಮೆಟ್ಟುವಿಕೆಯಲ್ಲಿದೆ. ಆದ್ದರಿಂದ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸಂವಹನ ಸಮಸ್ಯೆಗಳು ಮತ್ತು ದೋಷಗಳ ಸಾಧ್ಯತೆಗಳಿವೆ. ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ನಂಬಿಕೆಗಳನ್ನು ಮರುಮೌಲ್ಯಮಾಪನ ಮಾಡುವುದು, ನಿಮ್ಮ ತಾತ್ವಿಕ ದೃಷ್ಟಿಕೋನವನ್ನು ಪ್ರಶ್ನಿಸುವುದು ಅಥವಾ ಶೈಕ್ಷಣಿಕ ಅನ್ವೇಷಣೆಗಳನ್ನು ಮರುಪರಿಶೀಲಿಸುವುದನ್ನು ನೀವು ಕಾಣಬಹುದು. ಮರ್ಕ್ಯುರಿ ರೆಟ್ರೋಗ್ರೇಡ್ ವಿಳಂಬಗಳು, ರದ್ದತಿಗಳು ಅಥವಾ ತಪ್ಪಾದ ಯೋಜನೆಗಳಂತಹ ಪ್ರಯಾಣ ಸಂಬಂಧಿತ ಸವಾಲುಗಳನ್ನು ತರಬಹುದು. ಶುಕ್ರ ಸಂಕ್ರಮವು ನಿಮ್ಮನ್ನು ಶ್ರೀಮಂತ ಹಾಗೂ ಬಡವರನ್ನಾಗಿ ಮಾಡುತ್ತಿದೆ, ಏಕೆಂದರೆ ರೂಪಾಂತರದ 8ನೇ ಮನೆಯ ಮೇಲೆ ಸಾಗುತ್ತದೆ. ಈ ಶುಕ್ರವು ಸಂಬಂಧಗಳ ಆಳವನ್ನು ಹೆಚ್ಚಿಸಬಹುದು. ಆದ್ದರಿಂದ ನೀವು ಬಯಸಿದರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಸಂಪರ್ಕವನ್ನು ಹೊಂದಬಹುದು. ಇದು ಹಿಂದಿನ ಸಮಸ್ಯೆಗಳನ್ನು ಎದುರಿಸುವುದು ಮತ್ತು ಪರಿಹರಿಸುವುದನ್ನು ಒಳಗೊಂಡಿರುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಈ ಸಾಗಣೆಯು ಹಂಚಿಕೆಯ ಸಂಪನ್ಮೂಲಗಳು, ಜಂಟಿ ಉದ್ಯಮಗಳು ಅಥವಾ ಪಾಲುದಾರಿಕೆಗಳ ಮೂಲಕ ಹಣಕಾಸಿನ ಲಾಭವನ್ನು ತರಬಹುದು. ಅದೇ ಸಮಯದಲ್ಲಿ ನೀವು ಕೆಲವು ಹಣಕಾಸಿನ ಸಹಾಯವನ್ನು ಹುಡುಕುತ್ತಿರುವಿರಿ ಮತ್ತು ನೀವು ಸ್ವಲ್ಪಮಟ್ಟಿಗೆ ಸಹ ಪಡೆಯಬಹುದು. ಹಂಚಿದ ಸಂಪನ್ಮೂಲಗಳು ಉದ್ವಿಗ್ನತೆಯ ಮೂಲವಾಗಬಹುದು. ಎಚ್ಚರಿಕೆಯ ಮಾತುಕತೆ ಮತ್ತು ರಾಜಿ ಅಗತ್ಯವಿರುತ್ತದೆ.
ಈ ವಾರದ ಅದೃಷ್ಟ ಬಣ್ಣ ಬಿಳಿ. ಈ ವಾರದ ಅದೃಷ್ಟ ಸಂಖ್ಯೆ 8. ಈ ವಾರದ ಅದೃಷ್ಟದ ದಿನ ಬುಧವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರು ಗ್ರಹಕ್ಕೆ ಯಾಗಹವನ ಮಾಡಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ 25ರಿಂದ ಡಿಸೆಂಬರ್ 31ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.